ನರಸೀಪುರ ಪಟ್ಟಣದಲ್ಲಿ ನೂತನ ಕನಕ ಭವನ ಉದ್ಘಾಟನೆಯನ್ನು ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯರವರು ಇಂದು ನೆರವೇರಿಸಿದರು. ನರಸೀಪುರ ಪಟ್ಟಣದ ಯಳವರಹುಂಡಿ ಗ್ರಾಮದಲ್ಲಿ ನಿರ್ಮಾಣ ಮಾಡಿರುವ ನೂತನ ಕನಕ ಭವನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು. ಉದ್ಘಾಟನೆಗೆ ಸಿದ್ಧ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತೀರಸಿದಾಗಿ 3 ವರ್ಷಗಳಿಂದ 2008ರಲ್ಲಿ ಇದಕ್ಕೆ ಅಡಿಗಲ್ ಹಾಕಿದ್ರು. ಆಗ ತಂದೆಯವರ ಸಿದ್ದರಾಮಯ್ಯ ಅವರ ಮಧ್ಯದಲ್ಲಿ ಅಡಿಗಲ್ ಹಾಕಿದ್ರು. ಆಗ ವಿರೋಧ ಪಕ್ಷದ ನಾಯಕರಾಗಿದ್ರು. ಅವರು ಕೂಡ ಅನುದಾನ ಕೊಟ್ಟರು. ಅದಾದ ನಂತರ ಬೇಕಾದಷ್ಟು ಜನ ಇದಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ನಮ್ಮ ಮಾಜಿ ಧ್ರುವನಾರಾಯಣರು ಇರ್ಬೋದು, ಮತ್ತೆ ಅದೇ ರೀತಿ ನಮ್ಮ ಧರ್ಮಸೇನ ಅವರಿರ್ಬೋದು, ಮತ್ತೆ ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ರೆಹಮಾನ್ ಖಾನ್ ಅವರೆಲ್ಲರೂ ಕೂಡ ಈ ಒಂದು ಕಟ್ಟಡಕ್ಕೆ ಅನುದಾನ ಕೊಟ್ಟಿದ್ದಾರೆ, ತಮ್ಮ ಕೊಡುಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಮ್ಮ ಯಳವರಹುಂಡಿ ಗ್ರಾಮದ ಎಲ್ಲ ಮುಖಂಡರು, ಸೋಮು ಕೂಡ ಮುಖ್ಯವಾಗಿ, ಇವರೆಲ್ಲ ಕೂಡ ಯಾವಾಗ ಬೇಕಾದ್ರೂ ಯಾವಾಗ ಕಂಪ್ಲೀಟ್ ಮಾಡಿಸ್ಬೇಕು ಅಂತ ಹೇಳಿ ಅವರೇ ಬೇರೆ ಯಾವ ಇಲಾಖೆಯಲ್ಲಿ ಕೆಲಸ ಆಗದೆ ನನಗೆ ಉಳ್ಕೊಂಡಿರೋ ಹಣ ಇತ್ತು ಗಮನಕ್ಕೆ ತಂದು ಅದನ್ನ ಇಲ್ಲಿ ಹಾಕಿಸಿ, ಮತ್ತೆ ನನಗೂ ಕೂಡ MLA ಹಣ ಹಾಕ್ಸ್ಬೇಕು ಅಂತ ಹೇಳಿ ಆಗ್ತಿದ್ದಾಗಿ ಇದ್ರ ಬಗ್ಗೆ ಬಹಳ ಆಸಕ್ತಿ ವಹಿಸಿಕೊಟ್ಟು ಇದಕ್ಕೆ ಅನುದಾನ ಹಾಕ್ಸಲಿಕ್ಕೆ ಇವತ್ತು 17 ವರ್ಷಗಳಾದ್ಮೇಲೆ ಇವತ್ತು ಇಂಥ ಒಂದು ಒಳ್ಳೆ ಕಟ್ಟಡ ನಿರ್ಮಾಣ ಆಗಿದೆ. ಹಾಗಾಗಿ ಸೋಮು ಇರ್ಬೋದು, ನಮ್ಮೆಲ್ಲ ಯಳವರಹುಂಡಿ ಗ್ರಾಮದ ಯಜಮಾನರು ಮುಖಂಡರು ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಇಷ್ಟಪಡ್ತೇನೆ. ಕನಕ ಭವನ ನಿರ್ಮಾಣ ಆಗ್ತಿರ್ಬೇಕಾದ್ರೆ ಬಸವಭವನ ಕೂಡ ಆಗ್ಬೇಕು ಅಂತ ಹೇಳಿದ್ರು. ನಾನು MLA ಆಗಿದ್ದಾಗಲೇ ಅದಕ್ಕೆ ಬುದ್ಧಿಪೂಜೆ ಮಾಡಿದ್ದು ಅಂತ ಹೇಳಿ ಅನ್ಸುತ್ತೆ. ಅದು ಕೂಡ ಕಂಪ್ಲೀಟ್ ಆಗಬೇಕಾಗಿತ್ತು. ಬಟ್ ಇನ್ನೂ 25 ಲಕ್ಷ ಅಗತ್ಯ ಇದೆ. ಹಾಗಾಗಿ ಅದನ್ನು ಕೂಡ ತಿಳಿಸಿಲ್ಲ ಅಂತ ಹೇಳಿದರೆ ಖಂಡಿತ ಅದನ್ನು 25 ಲಕ್ಷ ಹಾಕಿಸಿ 2 ತಿಂಗಳಲ್ಲಿ ಅದನ್ನು ಕೂಡ ಉದ್ಘಾಟನೆ ಮಾಡುವಂತ ಹೇಳ್ತಾ ಇದ್ದೀನಿ. ಮತ್ತೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳ್ತಾ ಇದ್ದರು. ನಿಮಗೆ ಗೊತ್ತಿದೆ ನರಸೀಪುರ ಟೌನ್ನ ವ್ಯವಸ್ಥೆ ಹೇಗಿತ್ತು, ಯಾವ ವ್ಯವಸ್ಥೆಯಲ್ಲಿತ್ತು ಅಂತ ಹೇಳಿ. ನಾನು 2014 ರಾಜಕೀಯಕ್ಕೆ ಬಂದಿದ್ದು. ಅವಾಗಲೇ ಇಲ್ಲೆಲ್ಲ ರಸ್ತೆಗಳೇ ಇದೆ, ಎಲ್ಲ ಕಚ್ಚೆ ರಸ್ತೆಗಳಿತ್ತು. ಮಳೆ ಬಂದರೆ ಎಲ್ಲ ಕೊಚ್ಚೆ ಆಗಿ ಓಡಾಡಕ್ಕೆ ಕಷ್ಟ ಆಗ್ತಿತ್ತು. ಆಗ 2 ಬಸ್ಸಲ್ಲಿ ಇಡೀ ನರಸೀಪುರದ ಎಲ್ಲ ನಾಯಕರು ಕೂಡ ಬಂದು ಹಣ ಹಾಕೋಬೇಕು, ಮೂಲಭೂತ ಸೌಕರ್ಯಗಳೆಲ್ಲ ಅಂತ ಹೇಳಿದಾಗ ಆಗಲೇ ಸುಮಾರು 110 ಕೋಟಿ ಹಾಕಿ ಇವತ್ತು ಎಲ್ಲ ಕಡೆ ಎಲ್ಲ ಬಡಾವಣೆಗಳಲ್ಲೂ ಒಳ್ಳೆ ರಸ್ತೆಗಳನ್ನು ಮಾಡ್ಕೊಂಡಿದ್ದೀವಿ. ಯಳವರಹುಂಡಿಯಲ್ಲೂ ಕೂಡ ನಾವು ಆದಷ್ಟು ಎಲ್ಲ 90% ಕೆಲಸಗಳನ್ನು ಮಾಡ್ತೀವಿ. ಆದರೆ ಅಭಿವೃದ್ಧಿ ಕೆಲಸ ನಿರಂತರ ಪ್ರಕ್ರಿಯೆ. ಒಂದ್ಸರಿ ರೋಡ್ ಹಾಕಿದ್ರೆ ಮತ್ತೆ ಇನ್ನೊಂದು 2-3 ವರ್ಷಗಳಲ್ಲ 5 ವರ್ಷಗಳಾದ್ಮೇಲೆ ಮತ್ತೆ ಗುಂಡಿ ಬಿದ್ದೇ ಬೀಳುತ್ತೆ. ಮತ್ತೆ ಅದಕ್ಕೆ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ಹಾಗಾಗಿ ಖಂಡಿತ ಈಗೇನು ರಸ್ತೆಗಳು ಹಾಕಬೇಕಾಗಿದೆ ಅದನ್ನು ಕೂಡ ಹಾಕಿಸ್ಕೊಡ್ತೇನೆ. ಮತ್ತೆ ಜಮೀನುಗಳಿಗೆ ರಸ್ತೆ ಬೇಕು ಅಂತ ಹೇಳಿದಿರಿ. ಜಮೀನುಗಳಿಗೂ ಮುಖ್ಯವಾಗಿ ರಸ್ತೆ ಹಾಕಿಸ್ಕೊಳ್ಳೋಣ. ಮೊದಲೇ ಜಮೀನಿಗೆ ಏನಾಗ್ತಿತ್ತಪ್ಪ ಅಂತಂದ್ರೆ ನಾವು ನೀರಾವರಿಗೆ ಹಣ ಹಾಕಿಸ್ಬಿಡ್ತೀವಿ, ಹಾಕ್ಸೋದಕ್ಕೆ ಅವಕಾಶ ಇತ್ತು. ಬಟ್ ಈಗ ಏನ್ ಮಾಡಿದ್ದಾರೆ, ನೀರಾವರಿ ಇಲಾಖೆಯಲ್ಲಿ ರಸ್ತೆಗಳನ್ನ ತಗೋಬೇಡಿ ಅಂತ ಹೇಳ್ತಿದ್ದಾರೆ. ಎಕ್ಸೆಪ್ಟ್ ನಾಳೆ ರಸ್ತೆಗಳನ್ನು ಬಿಟ್ಟು ಬೇರೆ ಯಾವ್ದು ತಗೋಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ಗ್ರಾಮ ಪಂಚಾಯತಿ ಇರ್ಬೋದು, ಜಮೀನು ರಸ್ತೆಗಳಿರ್ಬೋದು ಹಾಕಕ್ಕಾಗ್ತಿಲ್ಲ. ಕಾಡ ಒಂದರಿಂದಲೇ ಜಮೀನು ರಸ್ತೆಗಳು ಹಾಕೋದು ಅವ್ರಿಗೆ ಹೇಳಿ ಖಂಡಿತ ಅದನ್ನ ಹಾಕಿಸ್ಕೊಡ್ತಾರೆ. ಮತ್ತೆ ತಂದೆಯವರು 2008ರಲ್ಲಿ ಪ್ರತಿನಿಧಿಸಲು ಶುರು ಮಾಡೋದ್ರಿಂದ ವರ್ಣಾ ಕ್ಷೇತ್ರ ಬಹಳಷ್ಟು ಅಭಿವೃದ್ಧಿ ಕಂಡಿದೆ. ಬಹುಶಃ ಕರ್ನಾಟಕದಲ್ಲಿ ವರ್ಣಾ ಕ್ಷೇತ್ರದಷ್ಟು ಅಭಿವೃದ್ಧಿ ಕಂಡಿರುವಂಥ ಕ್ಷೇತ್ರ ಯಾವುದೂ ಇಲ್ಲ. ತಂದೆಯವರು ಅಷ್ಟೊಂದು ಅನುದಾನ ಕೊಟ್ಟಿದ್ದಾರೆ.
ಅವರು ವಿರೋಧ ಪಕ್ಷದಲ್ಲಿದ್ದಾಗಲೂ ಸರಿ ಮತ್ತು ನಾನು ಇಲ್ಲಿ ಶಾಸಕರಾಗಿದ್ದಾಗಲೂ ಸರಿ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರಿಂದ ಬೇರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಹೋಗ್ಬಿಟ್ಟಿದ್ದಾಗ ಅನುದಾನ ಕೊರತೆ ಆದ್ರು ನಮ್ಮಲ್ಲಿ ಅಷ್ಟು ಕೊರತೆ ಆಗಿರೋದು ನೋಡಿಕೊಂಡು ಆಗಿನ ಸರ್ಕಾರಕ್ಕೆ ಹೇಳಿ ಇಲ್ಲಿ ಅನುದಾನ ಹಾಕಿಸ್ಕೊತಿದ್ದಾರೆ. ಹಾಗಾಗಿ ವರ್ಣ ಕ್ಷೇತ್ರ ನಾವು ಮಾದರಿಯಾಗಿ ಅಭಿವೃದ್ಧಿ ಪಡಿಸ್ತಾ ಇದ್ವಿ, ಮುಂದೆ ಕೂಡ ಅದೇ ರೀತಿ ಅಭಿವೃದ್ಧಿ ಪಡಿಸ್ತೇವೆ. ಎಲ್ಲರ ಆಶೀರ್ವಾದ ಯಾವಾಗಲೂ ಕೂಡ ಇದೇ ಇರಬೇಕು. ನಮ್ಮ ಯಡಿಯೂರಪ್ಪಿ ಅವರು ಬಂದಾಗೆಲ್ಲ ಬಹಳ ಪ್ರೀತಿಯಿಂದ ಆದರಿಂದ ಕೇಳ್ಕೊತಾರೆ. ಅಫ್ಕೋರ್ಸ್ ಅವ್ರ ಕೆಲಸ ಆಗ್ಬೇಕು ಅಂತೇಳಿ ಸ್ವಲ್ಪ ಆಗ್ರಹ ಮಾಡ್ತಾರೆ, ಆದ್ರೆ ಯಾವಾಗ ಚುನಾವಣೆಯಲ್ಲಿ ಅವರೆಷ್ಟು ಬೆಂಬಲ ಕೊಡೋರು ಯಾರು ಇಲ್ಲ. ಹಾಗಾಗಿ ನಮ್ಮೆಲ್ಲ ಯಡಿಯೂರಪ್ಪಿ ಮತದಾರರಿಗೆ ನಾವು ಚಿರಋಣಿಯಾಗಿದ್ದೀನಿ ಅಂತ ಕೇಳ್ಕೊಳ್ತಾ ಒಳ್ಳೆ ಕಾರ್ಯಕ್ರಮ ಮಾಡಿ ನನ್ನ ಕೈಲಿ ಇದನ್ನ ಮಾಡಿಸಿ ಇವುಗಳ ಜೊತೆಲ್ಲ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಯಾರು ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ, ಕಾರ್ಯಕ್ರಮನ ಆಯೋಜಿಸಲಿಕ್ಕೆ ಸಹಾಯ